ನ್ಯೂ ಇಯರ್ಗೆ ಎಲ್ಲೂ ಹೊರಗಡೆ ಹೋಗಕ್ಕಾಗ್ಲಿಲ್ಲ. ಅದಕ್ಕೆ ಇವತ್ತು ನ್ಯೂಯಾರ್ಕ್ ಕಡೆ ಹೊರಟಿದೀವಿ. ಈ ನ್ಯೂಯಾರ್ಕ್ ಅಲ್ಲಿ ಕ್ರಿಸ್ಮಸ್ ಟ್ರೀ ಮತ್ತೆ ನ್ಯೂ ಇಯರ್ ತುಂಬಾ ಫೇಮಸ್. ಪ್ರಪಂಚದ ಮೂಲೆಯಿಂದ ಬಂದು ನ್ಯೂಯಾರ್ಕ್ ಅಲ್ಲಿ ಆಗ ಬಾಲ್ ಡ್ರಾಪ್ ನ ನೋಡ್ಕೊಂಡು ಹೋಗ್ತಾರೆ. ಆ ಬಾಲ್ ಡ್ರಾಪ್ ನ ಈ ವರ್ಷ ನಾವು ಮಿಸ್ ಮಾಡ್ಕೊಂಡ್ವಿ. ಬಿಕಾಸ್ ನಾವು ನೋಡ್ಬೇಕು ಅನ್ಕೊಂಡಿದ್ವಿ, ಬಟ್ ಹೆವಿ ಕ್ರೌಡ್ ಇರುತ್ತೆ ಅಂತ ನಾವು ಹೋಗ್ಲಿಲ್ಲ. ನಮ್ಮ ಮನೆಯಿಂದ ನ್ಯೂಯಾರ್ಕ್ ಸಿಟಿಗೆ ಬರೀ 40 ಮಿನಿಟ್ಸ್ ಡ್ರೈವ್ ಅಷ್ಟೇ. ಬಟ್ ನಾವು ಟ್ರೈನ್ ಅಲ್ಲೇ ಬಂದ್ವಿ. ಇಲ್ಲಿ ಪಾರ್ಕಿಂಗ್ ದೊಡ್ಡ ಪ್ರಾಬ್ಲಮ್, ಅದಕ್ಕೆ ನಾವು ಕಾರಲ್ಲಿ ಬರ್ಲಿಲ್ಲ. ಇದು ನ್ಯೂಯಾರ್ಕ್ ಟ್ರೈನ್ ಸ್ಟೇಷನ್ ಎಷ್ಟು ಚೆನ್ನಾಗಿದೆ ನೋಡಿ. ನ್ಯೂಯಾರ್ಕ್ ಅಲ್ಲಿ ನೋಡೋದಕ್ಕೆ ತುಂಬಾನೇ ಪ್ಲೇಸಸ್ ಇದೆ. ನಮಗೆ ಹತ್ರ ಇರೋದ್ರಿಂದ ಯಾವಾಗ ಬೇಕಾದ್ರೂ ಬರ್ಬೋದು. ಅದಕ್ಕೆ ಇವತ್ತು ಬರೀ 2 ಪ್ಲೇಸ್ ನ ಮಾತ್ರ ವಿಸಿಟ್ ಮಾಡಿ ಹೋಗೋಣ ಅಂತ ಅನ್ಕೊಂಡಿದೀವಿ. ಫಸ್ಟ್ ಪ್ಲೇಸ್ ನಮ್ಮ ಬಕೆಟ್ ಲಿಸ್ಟ್ ಅಲ್ಲಿ ಇದ್ದಿದ್ದೆ ಈ ಬ್ರೂಕ್ಲಿನ್ ಬ್ರಿಡ್ಜ್. ಇದು ತುಂಬಾ ಫೇಮಸ್ ಬ್ರಿಡ್ಜ್ ನ್ಯೂಯಾರ್ಕ್ ಅಲ್ಲಿ. ಕಲ್ಹೋನಾಹೋ ಮೂವಿ ಸಾಂಗ್ ಶೂಟ್ ಆಗಿರೋದು ಇದೇ ಬ್ರಿಡ್ಜ್ ಮೇಲೆ. ಇದು ಒನ್ ಆಫ್ ದ ಲಾಂಗೆಸ್ಟ್ ಸಸ್ಪೆನ್ಷನ್ ಬ್ರಿಡ್ಜ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಇಲ್ಲಿನ ವ್ಯೂಗೋಸ್ಕರ ಜನ ಬರ್ತಾರೆ. ಒಳ್ಳೊಳ್ಳೆ ಸ್ಕೈ ಕ್ರಿಪರ್ಸ್ ನ ನೋಡಬಹುದು ಇಲ್ಲಿ. ಈ ಬ್ರಿಡ್ಜ್ ಬಂದು 1.3 ಮೈಲ್ಸ್ ಇದೆ ಅಂಡ್ 2 ಲೆವೆಲ್ಸ್ ಇದೆ. ಒಂದು ಜನ ಓಡಾಡೋದಕ್ಕೆ, ಇನ್ನೊಂದು ಕಾರ್ಗಳು ಓಡಾಡೋದಕ್ಕೆ. ಈ ಬ್ರಿಡ್ಜಿಗೆ ಬರ್ಬೇಕಂದ್ರೆ ತುಂಬಾನೇ ವಾಕ್ ಮಾಡಬೇಕು. ಅಷ್ಟು ವಾಕ್ ಮಾಡ್ಕೊಂಡು ಈ ಬ್ರಿಡ್ಜ್ ಮೇಲೆ ಬಂದು ನಿಂತ್ಕೊಂಡಾಗ ವರ್ತ್ ವಾಚಿಂಗ್ ಅನ್ಸುತ್ತೆ. ಅಲ್ಲಿ ಒಳ್ಳೆ ವ್ಯೂ ನೋಡ್ಕೊಂಡು ಮತ್ತೆ ನಾವು ಬಂದಿದ್ದು ರಾಕ್ ಫೆಲ್ಲರ್ ಸೆಂಟರ್ ಅಂತ. ಇಲ್ಲಿ ಸೆಂಟ್ ಪ್ಯಾಟ್ರಿಕ್ಸ್ ಕೆಥೆಡ್ರಲ್ ಚರ್ಚ್ ಅಂತ ಒಂದಿದೆ. ಈ ಚರ್ಚ್ ಆಪೋಸಿಟ್ ಮೋಸ್ಟ್ ಐಕಾನಿಕ್ ಕ್ರಿಸ್ಮಸ್ ಟ್ರೀನ ಇಟ್ಟಿರ್ತಾರೆ. ಈ ಟ್ರೀ ಕೆಳಗಡೆ ಇರೋ ಐಸ್ ಸ್ಕೇಟಿಂಗ್ ತುಂಬಾನೇ ಫೇಮಸ್. ಇಲ್ಲಿ ದುಡ್ಡು ಕೊಟ್ಟು ಆಡೋರು ಆಡ್ತಾ ಇರ್ತಾರೆ. ಇಲ್ಲಿ ಐಸ್ ಸ್ಕೇಟಿಂಗ್ ನೋಡ್ಕೊಂಡು ಅದ್ರ ಎಕ್ಸಾಕ್ಟ್ ಆಪೋಸಿಟ್ ಬಿಲ್ಡಿಂಗ್ಗೆ ಸ್ಯಾಕ್ಸ್ ಅಂತ. ಈ ಬಿಲ್ಡಿಂಗ್ ತುಂಬಾನೇ ಫೇಮಸ್. ಲೈಟ್ ಅಂಡ್ ಮ್ಯೂಸಿಕ್ ಡಿಸ್ಪ್ಲೇ ಇರುತ್ತೆ. ಎವ್ರಿ 10 ಮಿನಿಟ್ಸ್ ಇದು ರಿಪೀಟ್ ಆಗ್ತಾನೆ ಇರುತ್ತೆ ಅಂಡ್ ಇದು ಹೋಲ್ ನೈಟ್ ನಡೆಯುತ್ತೆ. ಇಲ್ಲಿ ನೋಡೋ ಅಂತ ಜಾಗ ತುಂಬಾನೇ ಇದೆ. ಆದ್ರೆ ಒಂದೇ ದಿನ ರಶ್ ಮಾಡ್ಕೊಳ್ಳೋದು ಬೇಡ ಅಂತ ಈ 2 ಜಾಗ ನೋಡ್ಕೊಂಡು ಊಟ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.